ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಿ? ನಾನಿವತ್ತು ಬ್ರೆಡ್ ಆಮ್ಲೆಟ್ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತುಂಟು. ನಾನೀಗ ಮಾಡ್ತಿದ್ದೇನೆ, ನಿಮಗೆ ತೋರಿಸ್ತಿದ್ದೇನೆ. ಸ್ವಲ್ಪ ನೀರುಳ್ಳಿ ಕಟ್ ಮಾಡಿದ್ದೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಹಳದಿ ಹುಡಿ ಹಾಕಿ, ಮತ್ತು ಪೆಪ್ಪರ್ ಪೌಡ್ರ್ ಹಾಕಿ. ನಾನು 3 ಮೊಟ್ಟೆ ತಗೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕು ತಗೊಳ್ಳಿ. ನಾನೀಗ ಮೊಟ್ಟೆ ಹಾಕ್ತಿದ್ದೇನೆ ಫ್ರೆಂಡ್ಸ್. 3 ತಗೊಂಡೆ. ನಿಮಗೆ ಎಷ್ಟು ಬೇಕು ತಗೊಳ್ಳಿ. ನಮಗೆ ಸಾಕು ಇಬ್ಬರಿಗೆ ಇಷ್ಟೇ. ಸೊ ಎಂತ ಗೊತ್ತುಂಟ, ನನಗೆ ಜ್ವರ ಇತ್ತು ನಿನ್ನೆ. ಸಿಸ್ಟರ್ ನಿನ್ನೆ ಪಾಪ ರಜೆ ಮಾಡಿದ್ರು, ಅಂದರೆ ಡ್ಯೂಟಿಗೆ ಹೋಗಲಿಲ್ಲ. ಪಾಪ ಕೆಲಸ ಎಲ್ಲ ಮಾಡಿದರು, ನನಗೆ ಎಲ್ಲ ಬಿಸಿ ಮಾಡಿ ಎಲ್ಲ ಕೊಟ್ಟರು ಅವರು. ಇವತ್ತು ಅವರಿಗೆ ಡ್ಯೂಟಿಗೆ ಹೋಗ್ಲಿಕ್ಕೆ ಉಂಟು. ಮತ್ತು ನೀರುಳ್ಳಿ ಹಾಕಿ, ನೀರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ, ಮತ್ತು ಟೊಮೆಟೊ ಬೇಕಾದರೆ ಟೊಮೆಟೊ ಹಾಕ್ಬೋದು. ಓಕೆ, ಮತ್ತು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕಿ. ಓಕೆ, ಒಳ್ಳೆಯದಲ್ಲ. ಟರ್ಮರಿಕ್ ಪೌಡ್ರ್ ಸ್ವಲ್ಪ ಹಾಕಿ. ಮೊಟ್ಟೆಗೆ ಯಾವಾಗಲೂ ಟರ್ಮರಿಕ್ ಪೌಡ್ರ್ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇದನ್ನು ಚೆನ್ನಾಗಿ ಸ್ವಲ್ಪ ಅಲುಗಾಡಿಸಿ. ಒಳ್ಳೆದು ಇದಾಗಬೇಕು ಇದು. ಹಾಕಿದ ನಂತರ ಸ್ವಲ್ಪ ಪಾತ್ರೆ ದೊಡ್ಡದು ತಗೊಳ್ಳಿ, ನೀವು ಸಣ್ಣ ತಗೊಳ್ಳೋದಲ್ಲ. ನನಗೆ ಇಷ್ಟ ಮೊಟ್ಟೆ ಆಮ್ಲೆಟ್. ನಾವು ಡೈಲಿ ಮಾಡೋದಿಲ್ಲ ಬ್ರೆಡ್ ಆಮ್ಲೆಟ್. ಇವತ್ತು ಈಗ ಎಮರ್ಜೆನ್ಸಿ ಅಂದರೆ ನಿನ್ನೆ ನನಗೆ ಹುಷಾರಿರಲಿಲ್ಲ, ಎಂಥ ಸಾಕಲಿಲ್ಲ ಬಾಯ್ಲ್ ಮಾಡಿ. ಹಾಗೆ ಈಸಿಯಲ್ಲಿ ಬೇಗ ಆಗ್ತದೆ ಮಾತ್ರ ಬ್ರೆಡ್ ಆಮ್ಲೆಟ್. ಒಳ್ಳೇದು ಇದು ಮಾಡಿ ಫ್ರೆಂಡ್ಸ್. ಓಕೆ, ಸ್ವಲ್ಪ ತಿರ್ಗಾಡ್ತಾ ಇರಿ ಚಂದ ಮಾಡಿ. ಒಳ್ಳೆ ಇದಾಗಬೇಕಲ್ಲ. ಇದು ನೀರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೇನೆ, ಮತ್ತು ಇದು ಟರ್ಮರಿಕ್ ಪೌಡ್ರು, ಸ್ವಲ್ಪ ಉಪ್ಪು, ಮತ್ತು ಟೊಮೆಟೊ ಹಾಕಿ ಬೇಕಾದರೆ ಒಳ್ಳೆಯದಾಗ್ತದೆ. ಒಂದು 5 ಮಿನಿಟ್ಸ್ ಇರಲಿ. ಓಕೆ, 5 ಮಿನಿಟ್ಸ್ ಇರ್ತೇನೆ ನಾನು. ಕಾವಲಿ ಇಟ್ಟಿದ್ದೇನೆ. ಈಗ ನಾನು ಆಯಿಲ್ ಹಾಕ್ತಿದ್ದೇನೆ. ನಾನು ತೆಂಗಿನೆಣ್ಣೆ ಹಾಕೋದು, ಅದು ಹೆಲ್ತಿಗೆ ಸಹ ಒಳ್ಳೆಯದು. ಮತ್ತು ನಿಮ್ಮ ಮನೇಲಿ ಯಾವುದು ಉಂಟು ಅದನ್ನು ಹಾಕಿನಿ. ನಾನಂದರೆ ಯಾವುದು ಸಹ ಬಿಸಿ ಮಾಡುವಾಗ ತೆಂಗಿನೆಣ್ಣೆನ ಯೂಸ್ ಮಾಡ್ತೇನೆ. ಅಲ್ಲ ಫ್ರೆಂಡ್ಸ್, ಹೀಗೆ ಮಾಡೋದು ನಾನು. ಸ್ವಲ್ಪ ಮೇಲೆ ಪೆಪ್ಪರ್ ಹಾಕಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕಿ, ಬೇಕಾದರೆ ಕಾಯಿ ಮೆಣಸು ಸಹ ಹಾಕಿ. ನಾನು ಹಾಕಲಿಲ್ಲ, ನಾನು ಪೆಪ್ಪರ್ ಹಾಕಿದೆ. ತುಂಬ ರೋಸ್ಟ್ ಮಾಡಬೇಡಿ. ಓಕೆ ಫ್ರೆಂಡ್ಸ್, ಒಳ್ಳೆಯದಾಗೋದಿಲ್ಲ. ಫ್ರೆಂಡ್ಸ್, ಹೀಗೆ ಮಾಡಿ ಸ್ವಲ್ಪ ಹೊತ್ತಿರಲಿ, 5 ಮಿನಿಟ್ಸ್, ಮತ್ತೆ ತೆಗೀರಿ. ಆಯಿತು, ಪ್ಲೇಟ್ ರೆಡಿ ಫ್ರೆಂಡ್ಸ್. ಬನ್ನಿ ಬ್ರೇಕ್ಫಾಸ್ಟಿಗೆ ನೀವು ಸಹ. ಕಾಫಿ ಮಾಡಿ ಕೊಟ್ಟಿದ್ದಾರೆ ನನಗೆ ಸಿಸ್ಟರ್. ಇದು ನನಗೆ ಜ್ವರ ಅಲ್ಲ, ಹಾಗೆ ನಾನು ಮತ್ತು ಸಿಸ್ಟರ್ ಬ್ರೇಕ್ಫಾಸ್ಟ್ ಮಾಡ್ತಿದ್ದೇವೆ. ಒಳ್ಳೆಯದಾಗ್ತದೆ ಫ್ರೆಂಡ್ಸ್, ನೀವು ಸಹ ಮಾಡಿ ಒಮ್ಮೆ. ಇದೆಲ್ಲ ನಿಮಗೆ ಗೊತ್ತಿರ್ತದೆ, ಈಸಿ ಉಂಟಲ್ಲ.
ಬೇಕಾದರೆ ಟೊಮೆಟೊ ಸಾಕಿ, ಇಲ್ಲಿ ಇರಲಿಲ್ಲ ಟೊಮೆಟೊ, ಇಲ್ಲದ್ರೆ ಹಾಕ್ತಿದ್ದೆ ನಾನು. ಒಳ್ಳೆಯದಾಗ್ತದೆ ಟೊಮೆಟೊ ಹಾಕಿದರೆ. ನನ್ನ ಸಿಸ್ಟರ್ಗೆ ಇಂಥದ್ದೆಲ್ಲ ಬ್ರೇಕ್ಫಾಸ್ಟ್ ಭಾರಿ ಇಷ್ಟ. ಓಕೆ ಫ್ರೆಂಡ್ಸ್, ಅನಂತರ ಸಿಗ್ತೇನೆ ನಾನು.